ಈ ಬಾರಿಯ ಚುನಾವಣೆಯಲ್ಲಿ ತಮಿಳುನಾಡು ಜನರ ಆಯ್ಕೆ ಯಾರು? ಸ್ಟಾಲಿನ್ ಕುಟುಂಬಕ್ಕೆ ಜೈ ಅಂತಾರ ಅಥವಾ AIDMKಯ ನೇತೃತ್ವದಲ್ಲಿರುವಂತಹ NDAಗೆ ಅವಕಾಶ ಕಲ್ಪಿಸ್ತಾರ? ಜೊತೆಗೆ ಈ ಬಾರಿಯ ಅಗ್ನಿ ಪರೀಕ್ಷೆಯನ್ನು ವಿಜಯ ಗೆಲ್ತಾರ ಅನ್ನೋದು ಈಗ ಕುತೂಹಲ ಇರುವಂಥದ್ದು. ಸದ್ಯ ನಾವೀಗ ಬಾಗ್ಲೂರಲ್ಲಿ ಇದ್ದೀವಿ. ಮಂಜಣ್ಣ, ಈಗ ಬಾಗ್ಲೂರು ಒಂದು ಕೂಡ ತಮಿಳುನಾಡಿನ ಒಂದು ಹಾರ್ಟ್ ಆಫ್ ದಿ ಏರಿಯಾ ಕೂಡ ಹೌದಿದು. ಹೌದು, ಇದೊಂದು ಪಟ್ಟಣ. ಇಲ್ಲಿನ ಜನ ಏನು ಮಾತನಾಡ್ತಾರೆ, ಇಲ್ಲಿನ ಜನರ ಒಲವು ಯಾವ ಕಡೆ ಇದೆ ಅದನ್ನ ಕೇಳೋಣ. ಈಗ ಸಾಕಷ್ಟು ಜನ ಇದ್ದಾರೆ, ಎಲ್ಲ ಹಿರಿಕರು, ನೂರಾರು ಚುನಾವಣೆಗಳನ್ನು ನೋಡಿದಂತಹ ಹಿರಿಕರಿದ್ದಾರೆ. ಸೊ ಅವ್ರನ್ನ ಮೊದಲಿಂದ ಶುರು ಮಾಡ್ಕೊಂಡು ಹೋಗೋಣ. ಒಬ್ಬೊಬ್ಬರನ್ನೇ ಮಾತಾಡ್ತಾರೆ. ಹೇಗಿದೆ ಈ ಬಾರಿಯ ಚುನಾವಣೆಯ ಒಂದು ಕಾಳಗ ಈ ಭಾಗದಲ್ಲಿ? ಈ ಸಲ ಚುನಾವಣೆನಾಗ ಎಡಪಾಡಿ ಪಳನಿಸ್ವಾಮಿ CM ಆಗ್ತಾರೆ, ಇಲ್ಲಿ ಬಾಲಕೃಷ್ಣ ರೆಡ್ಡಿ MLA ಆಗ್ತಾರೆ. 100% ಕನ್ಫರ್ಮ್ ಇದು. ಅದೇ ಥರ ಇಲ್ಲಿರೋರು ಬಾಗ್ಲೂರೇ ಅಲ್ಲ, ಹೊಸೂರು ತಾಲೂಕು ಫುಲ್ಲು ಎಲ್ಲ ಎಡೆಲೇನೆ ಓಟ್ ಹಾಕೋದು, ಬೇರೆ ಏನಕ್ಕೂ ಹಾಕಲ್ಲ. ಯಾಕಂದರೆ ಈ 5 ವರ್ಷ ಗೌರ್ಮೆಂಟು ಸರಿಯಾಗಿ ಏನು ಮಾಡಿಲ್ಲ. ಈ ಪ್ರಧಾನಮಂತ್ರಿ ಇವಾಗ ಕೂಟಣಿ ಇದ್ದಿದ್ಮೇಲೆ ಬಂದು ಕರೆಕ್ಟಾಗಿ ಅವರು ಕೂಟಣಿ ಚೆಂದಾಗೈತೆ, ಇನ್ನು 5 ವರ್ಷ ಚೆಂದಾಗಿ ಅವರೆಲ್ಲ ಕೆಲಸಗಳು ಮಾಡ್ತಾರೆ, ಅವ್ರು ಏನೇನು ಹೇಳಿದ್ದಾರೆ ಎಲ್ಲ ಕೊಡ್ತಾರೆ. ಅದರಿಂದ ಎಡೆಲಕ್ಕೆ ಓಟ್ ಹಾಕಬೇಕು ಅಂತ ನಮ್ಮ ಅಭಿಪ್ರಾಯ. ಈ ಸಲ ಹಂಗಾರೆ ಎಡಪಾಡಿ ಪಳನಿಸ್ವಾಮಿ ಅವರು ಗೆಲ್ತಾರೆ, ಅವರೇ ಪಕ್ಷ ಬರುತ್ತೆ ಅಂತೀರಾ? ಅವರೇ ಸರ್ ನಮ್ಗೆ ಬರೋದು, ಪಕ್ಕ ಅವರೇ ಬರಬೇಕು ಸರ್. ಅಂದ್ರೆ ಈ ಸಲ ವಿಜಯ್ ಬೇರೆ ಬಂದಿದ್ದಾರೆ, ಫಿಲ್ಮ್ ಆಕ್ಟರ್ ವಿಜಯ್ ಎಲ್ಲ ಕಡೆಗೂ ಓಡಾಡ್ತಾ ಇದ್ದಾರೆ. ವಿಜಯ್ಗೆ ಏನಾದರೂ ಅವಕಾಶ ಇದೆಯಾ? ಅವರೆಲ್ಲ ಗೊತ್ತಿಲ್ಲ ಸರ್, ನಮಗೆ ಬಂದು ಎಳ್ಳೆಲ್ಲ DMK ನಮ್ಗೆ ಇದು ಗೊತ್ತಾಗ. ನಾವು ಆವತ್ತಿನ ಜೈಲಲ್ಲಿ ಕಚ್ಚಿ ಎಡೆಲೆಗ್ದ ನಾವು ಹಾಕೋದು, ಎಡೆಲೆಗ್ದ ಹಾಕೋದು. ಎಡೆಲೆಗ್ದ ಹಾಕ್ತೀರಿ. ಆ ಅಮ್ಮನ ಒಳ್ಳೆ ಸೈಕಲ್ ನಮ್ಗೆ ಮಾಡಿದ್ದಾಳೆ. ಆ ಅಮ್ಮನ ಮಾಡೋ ಅಷ್ಟಂಕಿ ಸೈಕಲ್ ಬೇರೆ ಒಬ್ಬರು ಯಾರು ಮಾಡಲ್ಲ. ನರೇಂದ್ರ ಮೋದಿ ಅವರ ಸಹಕಾರದಿಂದ ಅವ್ರು ಏನೇನು ಹೇಳಿದ್ದಾರೆ ಎಲ್ಲ 100% ಎಲ್ಲ ಓಕೆ ಆಗುತ್ತೆ. ತಮಿಳ್ನಾಡು ಚೆಂದಾಗಿರುತ್ತೆ. ಆದರೆ ಅಣ್ಣಾಮಲೈ ಅವರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲ ಸರ್, ಅವ್ರು ಇಲ್ಲದೇ NDAಗೆ ಅನುಕೂಲ ಆಗುತ್ತೆ ಸರ್. ಅವ್ರಿಗೆ ಹೈಕಮಾಂಡಲ್ಲಿ ಬಂದು ಇಲ್ಲಿ MLA ಆಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಣ್ಣಾಮಲೈ ಅವ್ರಿಗೆ ಬಂದು ಡಿಲ್ಲಿನಾಗೆ ಒಂದು ಪೋಸ್ಟಿಂಗ್ ಕೊಡ್ಬೇಕಂತ ನರೇಂದ್ರ ಮೋದಿ, ಅಮಿತ್ ಶಾ ಇದ್ದಾರೆ. ಸರ್, ಹೇಗೆ ನಡೀತಿದೆ ತಮಿಳುನಾಡಲ್ಲಿ ಚುನಾವಣಾ ಪ್ರಚಾರ? ಹೇಗೆ ನಡೀತಾ ಇದೆ? ಯಾರು ಗೆಲ್ಲುವಂಥ ನಿರೀಕ್ಷೆ ಇದೆ ಇಲ್ಲಿ? ಇಲ್ಲಿ 2 ಪಾರ್ಟಿನೂ ಪೋಟಿ ಇದೆ. DMK ADMKಗೆ ಎರಡಕ್ಕೂ ಪೋಟಿ ಇದೆ. ಹೊಸೂರಲ್ಲಿ DMK ಸ್ವಲ್ಪ ಜಾಸ್ತಿ ಇದೆ, ಅಲ್ಲಿಗಲ್ ಕಡೆ ADMK ಇದೆ. ಅದು ಇನ್ನು ಹೇಳೋಕ್ಕಾಗಲ್ಲ. ಈ ಹೊಸದಾಗಿ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಅಲೆ ಅಂತಂದರೆ ನಟ ವಿಜಯ್ ಎಂಟ್ರಿ ಕೊಟ್ಟಿರೋದು ಸರ್. ಅವ್ರು ಬಂದಲ್ಲಿ ಹೋದಲ್ಲಿ ಎಲ್ಲರಿಗೂ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಅದನ್ನು ನೋಡ್ತಿದ್ರೆ ಏನು ಅನ್ಸುತ್ತೆ? ವಿಜಯ್ ಎಂಟ್ರಿ ಕೊಟ್ಟಾರ, ಅದಕ್ಕೇನು ಇದಿಲ್ಲ. ಇವರ ಈ ಹುಡುಗರು ಅವರು ಇವರು ಓದ್ತಾರೆ, ಎಲ್ಲ ಎಜುಕೇಟೆಡ್, ಎಲ್ಲ ಒಂದು BJP % ಓಟು ಬ್ಯಾಂಕ್ ಏರೈತೆ ಮೋದಿಯಿಂದ. ಮೋದಿ ಸೆಂಟ್ರಲ್ ಗೌರ್ಮೆಂಟ್ನೆಲ್ಲ ಇಂಡಿಯಾದಲ್ಲೆಲ್ಲ ಮಾಡ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟು 70 ವರ್ಷದಿಂದ ಏನೂ ಮಾಡಲಿಲ್ಲ. 10 ವರ್ಷದಿಂದ ಇಂಡಿಯಾ ಭಾಳ ಡೆವಲಪ್ ಆಗೈತೆ. ಅದರಿಂದ BJPಯಿಂದ ತಮಿಳ್ನಾಡು ಪರ್ಸೆಂಟೇಜು ಏರೈತೆ. ಇಲ್ಲಿ ವಿಜಯ್ಗೆ ಅದು ಬಂದರೆ ಬರ್ತದಿಲ್ಲ ನಿಲ್ಲಲ್ಲ, ಅಷ್ಟು ಬರಲ್ಲ. ಅಂದ್ರೆ ಸರ್, ವಿಜಯಿಂದ ಏನು ಆಗಲ್ಲ ಅಂತ ನೀವು ಹೇಳ್ತಾರೆ? ವಿಜಯಿಂದ ಆಗುತ್ತೆ ಸರ್. ವಿಜಯ್ಗೆ ಬಂದ್ಬಿಟ್ಟು ಫ್ಯಾನ್ಸ್ ಆಗ್ತಾರೆ, ಆಗಲ್ಲ. ಬೇರೆ ಕಡೆ ಎಲ್ಲ ಓಟ್, ನಮ್ಮ ಕಡೆ ಓಟ್ ಇಲ್ಲ ಸರ್. ಯಾವ ರೀತಿಯಾಗಿದೆ ಚುನಾವಣೆ ಇಲ್ಲಿ? ಇಲ್ಲಿ ಎಲ್ಲ ADMKಗೆ ಜಾಸ್ತಿ ಇರೋದು. ಯಾಕೆ ಸರ್ ADMK? ಯಾಕಂದರೆ ಇಲ್ಲಿ 2 ಸಲ ಅವರು ಸೋಲಿದ್ದಾರೆ. ಈ ಕಲ BJP ಎಲ್ಲ ಕಂಬೈಂಡ್ ಆಗಿದೆ ಅಲ್ಲ, ಅದರಿಂದ ADMK ಬರ್ತದೆ. ಸರಿ, ಕರ್ನಾಟಕದಲ್ಲಿ ಈ ಪಂಚ ಗ್ಯಾರಂಟಿಗಳು ಯಶಸ್ವಿ ಆಗಿದೆ ಅಂತೇಳಿ ಕಾಂಗ್ರೆಸ್ ಹೇಳ್ತು. ಅದೇ ಗ್ಯಾರಂಟಿಗಳನ್ನು ಕೂಡ ತಮಿಳುನಾಡು ಕೂಡ ತಂದಿದ್ದಾರೆ. ಅದೆಲ್ಲ ಬೇಕಾಗಿಲ್ಲ ಸರ್. ಕರ್ನಾಟಕದಲ್ಲಿ ಎಲ್ಲಿ ಸರ್ ಅದೆಲ್ಲ ಪಾಸ್ ಆಗಿದೆ, ನ್ಯಾಯವಾಗಿ ಯಾರು ಕೊಡ್ತಾ ಇಲ್ಲ, ಅದೆಲ್ಲ ಹೋಗ್ಬಿಡ್ತದೆ. BJP ಗೌರ್ಮೆಂಟ್ ಬರಬೇಕಂತ, NDA ಗೌರ್ಮೆಂಟ್ ಬರಬೇಕಂತ ಎಲ್ಲರಿಗೂ ಇದೆ. ಚುನಾವಣೆ ಈ ಸಲ ADMK, ಇಲ್ಲಿ BJP ಅಲಯನ್ಸ್ ಇರೋದಕ್ಕೆ 90% ADMK ಚಾನ್ಸ್ ಐತೆ. ಅಂದ್ರೆ ಯಾಕೆ ಅಂದ್ರೆ DMK ಈಗಾಗಲೇ ಏನು ಕೆಲಸ ಮಾಡ್ತಾ ಇದೆ, ರೂಲಿಂಗ್ ಎಲ್ಲಿದೆ? ಯೂಶುವಲ್ ಆಗಿ ಅಂದ್ರೆ 2 ಸಲ DMK ತುಂಬ ಜನಕ್ಕೆ ನರೇಂದ್ರ ಮೋದಿ ಪಾಲನೆ ಚೆನ್ನಾಗಿ ಇಡ್ಸೈತೆ. ಇವಾಗ ಎಲೆಕ್ಟ್ರಿಕ್ ಆಯಿತು ನರೇಂದ್ರ ಮೋದಿ ಅವರು. ನಮ್ಮ ಎಜುಕೇಷನ್ಗಾಗಲಿ, ಹಾಸ್ಪಿಟಲೈಸೇಷನ್, ಯಾವ ರೀತಿ ಈವನ್ ರೈಲ್ವೇಸ್ನಿಂದ ಎಲ್ಲ ಡೆವಲಪ್ಮೆಂಟು ಈ ನರೇಂದ್ರ ಮೋದಿ ಪೀರಿಯಡ್ಲೇ ಆಗಿರೋದು. ಏನು ಮೇಡಮ್, ಎಷ್ಟು ಸತಿ ಓಟ್ ಹಾಕ್ತಿರೋದು ಈ ಸತಿ? ಫಸ್ಟ್ ಟೈಮಾ, ಸೆಕೆಂಡ್ ಟೈಮ್? ಸೆಕೆಂಡ್ ಟೈಮ್. ಯಾರಿಗೆ ಓಟ್ ಹಾಕೋದು ನೀವು? ಅದು ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಯಾರಿಗೆ ಹಾಕಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ? ಅದು ಎಲ್ಲ ಸೀಕ್ರೆಟ್ ವೋಟಿಂಗು. ಹೌದು, ಅಂದರೆ ಯಾರು ರೂಲಿಂಗಿಗೆ ಬಂದರೆ ಇಲ್ಲಿ AIDMK ಇದೆ, DMK ಇದೆ, ಯಾವ ಪಕ್ಷ ಬಂದರೆ ಒಳ್ಳೇದಾಗತ್ತೆ ಅಂತ ಅನಿಸುತ್ತಮ್ಮ ನಿಮಗೆ?
DMK ಹಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಅನ್ನೋದು. ಈ 5 ವರ್ಷ ಓಕೆ, ನಮ್ಗೆ ಕರೆಕ್ಟಾಗಿದೆ. ನಮ್ಮ ಕಡೆ ಇದು ಹೊಸೂರು ತಾಲೂಕಲ್ಲಿ ನಾವು BJPಗೋಸ್ಕರ ವೋಟ್ ಮಾಡಬೇಕು ಮತ್ತು BJPನೇ ಗೆಲ್ಲಬೇಕು. AIDMK ಅಲಯನ್ಸ್ ಇರೋದ್ರಿಂದ ನಮ್ಮ ವೋಟೆಲ್ಲ BJPಗೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.